ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ವೇದಾಂತ ದೇಶಿಕರ ರಹಸ್ಯ ಗ್ರಂಥಗಳಲ್ಲಿ ಅಂಜಲಿ ವೈಭವಂ ಅನ್ನೋದರ ಚಿಂತನೆಯನ್ನು ನಡೆಸ್ತಾ ಇದ್ವಿ. ಕಳೆದ ಕ್ಲಾಸು 1 ಜುಲೈ ಆಗಿತ್ತು. ಅಲ್ಲಿಂದ ಮುಂದುವರ್ಸೋಣ. ಮೊದಲಿಗೆ ಧ್ಯಾನ ಶ್ಲೋಕಗಳು. ರಾಮಾನುಜ ದಯಾಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನ ಭೂತಂ ಸುರಶ್ಚ ಮಹದಾತ್ಮಯವಟ್ಟನಾಥಶ್ಚ ಭಕ್ತಿಸಾರಕುಲಶೇಖರ ಯೋಗಿವಾಹನ್ ಭಕ್ತಾಂಗ್ರಿ ರೇಣುಪರಕಾಲೇತೀಂದ್ರಮಿಷ್ಟಾನ್ ಶ್ರೀಮತ್ಪರ ಅಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஷீரொன்னதோ போல் திருவேங்கடமுடையான் பாரொன்னு சொன்ன பழமொழிகள் ஓரொன்னு தானே மயாதோ தாரணியில் வாழ்வார்க்கு வானேரப்பமளவம் வாழ்வே. ஸ்ரீமான் நிகமாந்த மகாதேஷ்கர் அருளிச் செய்த ரகசிய கிரந்தத்தில் அஞ்சலி வைபவம். ஸ்ரீமதே நிகமாந்த மகாதேசிகாய நமஹ. இவ்வஞ்சலி தான் தன்னுடைய கர்த்தா ஒருவனுக்குமே பலம் கொடுத்து அவ்வளவிலே பரியவசிக்கிறன்னு அன்று தொழுது எழு என் மனனே திருவாய்மொழி 1:1 என்று தொடங்கி நம்மாழ்வார் யமர் ஏழேழ் பிறப்பும் ஆசதிரிது பெற்று நம்முடைய வாழ்வு வாய்க்கின்றவா 2:7 என்று அருளி செய்தபடியே அஞ்சலி பண்ணினவனுடைய அனுபந்திக்களுக்கும் அப்படியே உபகாரகமாம் என்றுமிடத்தை நஜாதுஹியತೆ ಎಂದು ಅರುಳಿ செய்தார். ನಮಸ್ಕಾರ 2 ಕೈಯನ್ನು ಸೇರಿಸಿ ಮಾಡುವಂತಹದ್ದು. ಅಂಜಲಿ ಪ್ರಥಮ ಮುದ್ರಾ ಸರ್ವಾಭೀಷ್ಟ ಪ್ರದಾಯಿನಿ ಅಂತ ಅನೇಕವಾಗಿ ಅದನ್ನು ಕೊಂಡಾಡುವಂತಹದ್ದು. ಪ್ರಣಾಮಗಳಲ್ಲಿ ಸಾಷ್ಟಾಂಗ ಪ್ರಣಾಮ, ಪಂಚಾಂಗ ಪ್ರಣಾಮ 2 ವಿಧ. ಆರಂಭದಲ್ಲೇ ಇದನ್ನ ಹೇಳಿತ್ತು ಅನ್ಸುತ್ತೆ, ಇನ್ನೊಂದು ಸ್ವಲ್ಪ. ಸಾಷ್ಟಾಂಗ ಪ್ರಣಾಮ ಅಥವಾ ದೀರ್ಘದಂಡ ಪ್ರಣಾಮ ಅಂದ್ರೆ ದೌರ್ಭ್ಯಾಂ ಪದ್ಭ್ಯಾಂಚ ಜಾನುಭ್ಯಾಂ ಉರಸ ಶಿರಸಾದೃಶ ಮನಸಾ ವಚಸಾ ಚೇತಿ ಪ್ರಣಾಮೋ ಅಷ್ಟಾಂಗ ಹರತಿ. ತೋಳುಗಳು, ಕಾಲುಗಳು, ಜಾನುಭ್ಯ ಮಂಡಿಗಳು, ಎದೆ, ತಲೆ, ಕಣ್ಣುಗಳು, ಮನಸ್ಸು, ವಾಕು, ಹೀಗೆ 8 ಅಂಗಗಳು ಸೇರುತ್ತೆ ಸಾಷ್ಟಾಂಗ ಪ್ರಣಾಮದಲ್ಲಿ. ಅದೇ ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರದಲ್ಲಿ ಬಾಹುಭ್ಯಾಂ ಚೈವ ಜಾನುಭ್ಯಾಂ ಶಿರಸ ವಕ್ಷಸಾದೃಶ ಪಂಚಾಂಗೇಭ್ಯ ಪ್ರಣಾಮ ಸ್ಯಾತಿ ತಂತ್ರಸ. ತೋಳುಗಳು, ಮಂಡಿ, ಶಿರಸ್ಸು, ವಕ್ಷಸ್ಸು ಮತ್ತು ನೇತ್ರ ಈ 5 ಅಂಗಗಳು ಭೂಸ್ಪರ್ಶವಾಗುವಂತೆ ಮಾಡುವ ಪ್ರಣಾಮ. ಕಾಲುಗಳನ್ನು ಮಡಚಿ ಕೈಯನ್ನ ಮುಂದೆ ನೀಡಿ 2 ಕೈಯನ್ನು ಸೇರಿಸ್ಬೇಕು. ಹಣೆ, ಕಣ್ಣು ನೆಲಕ್ಕೆ ತಗಲಿರುತ್ತೆ, ಹಾಗೇನೆ ಎದೆಯು ಕಣ್ಣು ತಗಲ್ಬೇಕು ಭೂಮಿಗೆ ಅಂತಾರೆ. ಇದೊಂದು ಪುರಾಣದ ಉಲ್ಲೇಖದಲ್ಲಿ ಪಂಚಾಂಗ ನಮಸ್ಕಾರ ಅಂತಂದ್ರೆ ಕೈ ಜೋಡಿಸೋದು ಬಹಳ ಬಹಳ ಮುಖ್ಯವಾದದ್ದು ಈ ಅಂಜಲಿ. ಆದರೂ ತಾನು ಅಂಜಲಿ ಮಾಡಿದ ಒಬ್ಬನಿಗೆ ಮಾತ್ರವೇ ಫಲವನ್ನು ಕೊಟ್ಟು ಅಷ್ಟರಲ್ಲಿಯ ಪರ್ಯವಸಾನವನ್ನು ಹೊಂದೋದಿಲ್ಲ. ಅವನು ನಮಸ್ಕಾರ ಮಾಡೋದು ಅವನಿಗೆ ತಾನೆ ಏನಿದ್ರು, ಹಾಗೆ ಅಷ್ಟೇ ಅಲ್ಲ ಅಂತಾನೆ. ಎಲೈ ನನ್ನ ಮನಸ್ಸೆ, ಭಗವಂತನ ಪಾದಗಳನ್ನ ಮನೋವಾಕಾಯಗಳಿಂದ ಭಜಿಸಿ ಉಜ್ಜೀವಿಸು ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ ಎಂದು ಮೊದಲು ತಮ್ಮ ಮನಸ್ಸಿಗೆ ಮಾತ್ರ ಉಜ್ಜೀವಿಸುವ ಕ್ರಮವನ್ನು ತಿಳಿಸಿದ್ರು. ಇವರು ಭಗವಂತನನ್ನ ಆಶ್ರಯಿಸಿದ್ದರಿಂದ ಇವರ ಸಂಸರ್ಗವುಳ್ಳ ಶ್ರೀವೈಷ್ಣವರ ವಂಶದಲ್ಲಿ ಕೆಳಗಿನ ಮತ್ತು ಮೇಲಿನ 7 ತಲೆಗಳಲ್ಲಿ ಹುಟ್ಟಿದವರೆಲ್ಲರೂ ಕೂಡ ನಮ್ಮಾಳ್ವಾರರಂತೆಯೇ ಭಗವತ್ ಪ್ರೀತಿ ಪಾತ್ರರಾಗುವಂತಹದ್ದು ಆ ಮಹಾಚಾದ್ರಿಯನ್ನು ಪಡೆಯುವಂತಾಯಿತು ಎಂದು
ತಾವೇ ತಮ್ಮ ತಿರುವಾಯ್ಮೊಳಿಯಲ್ಲಿ ಕೆಳಗೂ ಮೇಲು 7 ಜನ್ಮಗಳಲ್ಲೂ ಯಮರ್ 7 ಪಿರಪ್ಪುಂ ಮಾಷದಿರಿದು ಪೆತ್ತು நம்முடைய வாழ்வு வாய்க்கின்றவா ಅಂತ ಕೇಶವನ ಭಕ್ತರಾದ ನಮ್ಮವರು ಈ ಭಗವತ್ ಪ್ರೀತಿ ಪಾತ್ರರಾಗುವಂತಹ ಮಹಾ ಚಾತುರ್ಯವನ್ನು ಹೊಂದಿರೋದ್ರಿಂದ ನಮ್ಮ ಈ ಶ್ರೀ ವೈಷ್ಣವ ಸಮೃದ್ಧಿಯ ಬೆಳೆಯುವ ಪ್ರಕಾರ ಎಂಥದ್ದು ಎಂದು ಆಶ್ಚರ್ಯದಿಂದ ಕೇಶವನ ಅನುಗ್ರಹದ ಪ್ರಭಾವವನ್ನು ತಿಳಿಸುವಂತೆಯೇ ಅಂಜಲಿ ಮಾಡಿದವನಿಗೆ ಸಂಬಂಧಪಟ್ಟ ಜನರಿಗೂ ಕೂಡ ಅಂಜಲಿ ಉಪಕಾರವಾಗುತ್ತೆ ಎಂಬುದನ್ನ ನಜಾತು ಹೀಯತೆ ಎಂದು ಅದು ನಷ್ಟವಾಗುವುದಿಲ್ಲ ಎಂಬ ಪದಗಳಿಂದ ತಿಳಿಸ್ತಾರೆ. ಸೊ ಒಬ್ಬ ನಮಸ್ಕಾರ ಮಾಡಿದ್ರೆ ಅವನ ಹಿಂದಿನ 7 ತಲೆ ಮುಂದಿನ 7 ತಲೆ ಅವ್ರಿಗೆ ಎಲ್ರಿಗೂ ಕೂಡ ಇದರ ಪ್ರಭಾವ ಇರುತ್ತೆ ಅಂತ. ಏನು ಶೋಚನೀಯವಾದದ್ದು ಅಂದ್ರೆ ನಮಸ್ಕಾರ ಅನ್ನೋದೇ ಬಿಟ್ಟು ಹೋಗಿದೆ ಇವಾಗ. ಗುರು ಹಿರಿಯರಲ್ಲಿ ಬಂದ್ರೆ ಶ್ರೋತ್ರಿಯರು ಅವರುಗಳಿಗೆ ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ಅವ್ರಿಗೇನು ಆಗ್ಬೇಕಾಗಿಲ್ಲ, ನಮಸ್ಕಾರ ಮಾಡಿಸ್ಕೊಂಡು ಅವ್ರಿಗೆ ಅದ್ರ ನಮಸ್ಕಾರ ಮಾಡಿದವನಿಗೆ ಅದ್ರ ಬಹಳಷ್ಟು ಬೆನಿಫಿಟ್ಸ್ ಇವೆಲ್ಲ. ಹಿಂದೆ ಯಾವುದೋ ಒಂದು ಉಪನ್ಯಾಸ ಇದರಲ್ಲಿ ಹೇಳ್ಬೇಕಾದ್ರೂ ನಮ್ಮ ವೇದದ ಗುರುಗಳು ವರದರಾಜ ಅವರು ಚಿಕ್ಕವರಾಗಿದ್ದಾಗ ಕಾಂಚೀಪುರದಿಂದ ಒಬ್ಬರು ಶೂದ್ರಿಯರು ಭಾಗವತರು ಮನೆಗೆ ಬಂದಿದ್ದಂತೆ ಶ್ರೀ ವೈಷ್ಣವ. ಅವ್ರ ತಂದೆ ಗೋವಿಂದರಾಜ ಹಿಂಗಾರ್ ಅಂತ. ಅವರು ವರದಾ ಹಿಂಗ್ವಾ ಅಂತ ಅಂದ್ರಂತೆ. ವರದರಾಜ ಮೇಲೆ ಒಂದು ಕಾಂಚೀಪುರದಿಂದ ಬಂದಿರ್ಕ ಸೇವಿ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡೋದು. ಇವ್ರು ನಮಸ್ಕಾರ ಮಾಡಿ ಅಭಿವಾದಿಯ ಹೇಳಿದ್ರು. ಅವರು ಕೆನ್ನ ವರದೆ ಅಂತ ಅಂದ್ರಂತೆ. ದೇವನಾಯಕ ಪಂಚಾಶತ್ತಿಂದ ಏನೋ ಒಂದು ಶ್ಲೋಕನೋ ಏನಾದ್ರು ಹೇಳಿದ್ರಂತೆ. ಉನಕ್ಕೆ ಯಜುರ್ವೇದ ನನ್ನ ಹೊರಟು ಪೋ ಅಂತ ಅಂದ್ರಂತೆ. ಇದನ್ನ ನಮ್ಮ ಗುರುಗಳು ನೆನೆಸ್ಕೊಳ್ತಾ ಇದ್ರು. ಅವರ ಆಶೀರ್ವಾದ ನನಗೆ ಪೂರ್ಣವಾಗಿ ವೇದದ್ದು ಅಧಿಕರಿಸುವ ಅವಕಾಶ ಸಿಕ್ಕಿದ್ದು. ಹಾಗಾಗಿ ಹಿರಿಯರ ಆಶೀರ್ವಾದಕ್ಕೆ ಬಹಳ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಬೇಕಾದಷ್ಟು ಪುರಾಣದ ಉಲ್ಲೇಖಗಳಲ್ಲಿ ಬರುತ್ತೆ. ಈಗಲೂ ಕೂಡ ಜೀವನದಲ್ಲಿ ಆ ಭಕ್ತಿ ನಮ್ರತೆ ಗುಣಗಳಿಂದ ಹಿರಿಯರನ್ನ ಗೌರವಿಸಿ ಅವರಿಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಿಕೊಂಡವರಿಗೆ ಅದರ ಶ್ರೇಯಸ್ಸು. ಇದ್ರ ಜೊತೆಗೆ ಭಗವಂತನಿಗೆ ಮಾಡೋ ಅಂಜಲಿ ಅದು ಅವನ ಕುಲಕ್ಕೂ ಕೂಡ ಒಳ್ಳೆಯದನ್ನು ಉಂಟು ಮಾಡುತ್ತೆ ಅಂತ. ಸ್ವರ್ಗಾದಿ ಪಲಂಗಳೆ ಪೂಲೆ ಇದನ್ ಪಲಮಾನ மீளா வடிமை பண்ணி ஒரு காலும் அழியாது என்று கருத்தாகவுமாம் அங்கனன்னிக்கு ஒரு கால் துடங்கின அஞ்சலி ಸಹಿತಾಶ್ಚಾಭ್ಯದಾವಂತ ತತಸ್ಥೆ ಮಾನವಾದ್ಯುತಂ ಬದ್ಧಾಂಜಲಿ ಪೃತ ಹೃಷ್ಟ ನಮೇ ಇತ್ಯೇವ ವಾದಿನಃ. ಭಾರತದ ಶಾಂತಿ ಪರ್ವ ಈಗ ಆಗ್ತಾ ಇದೆ. ಅದರಲ್ಲಿ ಬರುವಂತ ಮಾತು 244ನೇ ಅಧ್ಯಾಯ 45ನೇ ಶ್ಲೋಕ. என்கிற வழிய பரபதத்திலும் பலரூபமான அஞ்சலியாய் ಪರಿಣಮಿத்து ವರುಕಾಲುಂ ಅಳಿயாது ಎಂದವುಮಾಂ. ಕೆಲವು ಪುಣ್ಯ ಫಲದಿಂದ ಪಡೆಯುವ ಸ್ವರ್ಗಾದಿ ಸುಖವಾದರೂ ಪುಣ್ಯ ಫಲ ಮುಗಿಯುವವರೆಗೆ ಮಾತ್ರವೇ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗಲೋಕದಲ್ಲಿ 2 ದಿವಸ ಇರ್ಬೋದು, ಇವನು ಪುಣ್ಯ ಮುಗಿಯೋ ತನಕ, ಅದರ ಫಲ ಮುಗಿಯೋ ತನಕ. ಪುಣ್ಯ ಫಲ ಮುಗಿದೊಳ್ಳೆ ಮತ್ತೆ ಭೂಲೋಕಕ್ಕೆ ಆ ಚೇತನ ಬರಬೇಕಾಗತ್ತೆ. ಆ ರೀತಿಯಾದ ಸ್ವರ್ಗಾದಿ ಫಲಗಳಂತೆ ಅಲ್ಲದೆ ಅಂಜಲಿಯು ಫಲರೂಪವಾಗಿರುವ ಭಗವತ್ ಕೈಂಕರ್ಯವನ್ನ ದೀರ್ಘಕಾಲ ನಿರಂತರವಾಗಿ ಮಾಡಿ ಆನಂದಾನುಭವವನ್ನು ಪಡೆಯುತ್ತಾ ಇದ್ರು ಯಾವ ಒಂದು ಕಾಲದಲ್ಲಿಯೂ ಈ ಅಂಜಲಿ ಮಾಡಿದದರ ಫಲವು ಮುಗಿಯೋದಿಲ್ಲ ಎಂಬ ಅಭಿಪ್ರಾಯದಿಂದ ಕೂಡ ನ ಜಾತು ಹೀಯತೆ, ಅದು ಎಂದಿಗೂ ನಷ್ಟವಾಗಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಒಂದು ಕಾಲದಲ್ಲಿ ಅಂಜಲಿ ಮಾಡಲು ಪ್ರಾರಂಭಿಸಿದ್ದು ಸಾವಿರಾರು ಸೂರ್ಯನ ಪ್ರಕಾಶದಿಂದ ಕೂಡಿ ಪರಮಾತ್ಮನ ಬೆಳಗುತ್ತಿರುವಂತಹ ಶ್ವೇತ ದೀಪ ತಿರುಪಾರ್ಕಡಲ್. ಅವನನ್ನು ಬೇಗ ಕಾಣಬೇಕು ಎಂದು ಗುಂಪು ಗುಂಪಾಗಿ ಕಾಣಬೇಕೆಂದು ಹೋದ ಮಾನವರೆಲ್ಲರೂ ಕೂಡ ಅಂಜಲಿ ಮಾಡುತ್ತಾ ಸಂತೋಷದಿಂದ ನಮಸ್ಕಾರವನ್ನು ಹೇಳುವವರಾಗಿರ್ತಾರೆ ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿರುವಂತೆಯೇ ಪರಮಪದದಲ್ಲಿಯೂ ಇಲ್ಲಿ ಅಂಜಲಿ ಮಾಡಿದುದರ ಫಲವು ಅಂಜಲಿ ಮಾಡುವಂತೆಯೇ ಪರಿಣಮಿಸಿ ಯಾವ ಒಂದು ಕಾಲದಲ್ಲಿಯೂ ಅದು ನಷ್ಟವಾಗುವುದಿಲ್ಲ.
ಏನು ಅಂದ್ರೆ ತ್ರಿಕರಣ ಪೂರ್ವಕವಾಗಿ ಆ ನಮಸ್ಕಾರ ಆಗ್ಬೇಕು. ಕೈಯನ್ನ ಜೋಡಿಸಿದೆ, ಆಯ್ತು. ಮನಸ್ಸು ಭಗವಂತನಲ್ಲಿ, ಬಾಯಿನಲ್ಲಿ ನಮಃ ಹೇಳಿ ನಮಸ್ಕಾರ ಮಾಡುವಂತ. ಇವ ಅಂಜಲಿ ನೋತ್ತನು ಅನ್ಬಿನೇನ್, ತಿರುವಾಯ್ಮೊಳಿ 5:7-1. ಪುಹಲ್ವನ್ ಎಲ್ಲಾ ಅಡಿಯೇನ್, ತಿರುವಾಯ್ಮೊಳಿ 6:10-10 ಇತ್ಯಾದಿ ಹಳಿರ್ಪಡಿಯೇ ആകിഞ്ചന്യ അനന്യഗതിത്വാദി യോഗത്താലെ പ്രപത്യധികാരിയായി ഭരന്യാസം പണ്ണുകിറവനുடைய ஸ்வரக்ஷணார்த்த ஸ்வவியாபாரத்திலும் கை முடங்கிறபடியே காட்டுகிற முத்திரையாய் நின்ற போது தாவதார்த்திஸ்ததா வாஞ்சா தாவன் மோகா ததா சுகம் யாவன் நயதி சரணம் த்வாம் அசேஷா அகநாசனம் இத்தியாதி ಹಳಿರ್ಪಡಿಯೇ ಈ ಅಂಜಲಿ ಕೊಳಿಪಿಡಾಯ್ அஞ்சலி உள்படாய்க்கொண்டு இவ்வஞ்சலி உள்ளிடாய்க்கொண்டு சகல பல சாதனமாய் நிற்கிறார் பிரபத்தியின் பிரபாவத்தை சொல்லுகையிலே தாத்பரியமாகையாலே இங்கு ஒரு பிரமாணம் விரோதமும் வாராது. ಈ ಅಂಜಲಿ ಸಮರ್ಪಣ, ಕೈ ಮುಗಿಯೋದು ಇದೆಯಲ್ಲ, ಎರಡು ಕೈಯನ್ನ ನಮ್ಮಾಳ್ವಾರವರು ಪರಮಾತ್ಮನಲ್ಲಿ ಭಿನ್ನವಿಸಿಕೊಂಡಂತೆ ಕರ್ಮಯೋಗಾದಿಗಳನ್ನು ನಾನು ಮಾಡಿದವನಲ್ಲ, ಶರಣ್ಯಾಂತರವೋ ಒಂದು ಇಲ್ಲದ ದಾಸ ನಾನು ಇತ್ಯಾದಿಗಳಲ್ಲಿ ಹೇಳಿರುವಂತೆ ಆ ಕಿಂಚನ್ಯ ಅನನ್ಯಗತಿತ್ವವೇ ಮುಂತಾದವುಗಳಿಂದ ಪ್ರಪತ್ತಿಯನ್ನು ಅನುಷ್ಠಿಸಲು ಅಧಿಕಾರಿಯಾಗಿ ಭರನ್ಯಾಸವನ್ನು ಮಾಡುವವನ ತನ್ನನ್ನು ರಕ್ಷಿಸಿಕೊಳ್ಳಲು ತಾನು ಮಾಡಬೇಕಾದ ಕಾರ್ಯಗಳು ಯಾವುದಕ್ಕೂ ತಾನು ಶಕ್ತನಲ್ಲ ಎಂದು ತಿಳಿಸಲು ಕೈಗಳನ್ನ ನೀಡದೆ ಸೆಳೆದುಕೊಂಡು ನಿಂತಿರುವ ಕ್ರಮವನ್ನು ತೋರುವ ಮುದ್ರೆಯಾಗಿರುವಲ್ಲಿ ಸರ್ವ ವಿಧವಾದ ಪಾಪಗಳನ್ನು ನಿವಾರಣೆ ಮಾಡುವ ನಿನ್ನನ್ನು ಎಂದು ಶರಣು ಹೋಗುವುದಿಲ್ವೋ ಅಲ್ಲಿಯವರೆಗೆ ಮಾತ್ರ ಪೂರ್ವದಲ್ಲಿ ತಾನು ಕಳೆದುಕೊಂಡ ವಸ್ತುವನ್ನ ಮತ್ತೆ ತಾನು ಪಡೆಯಬೇಕೆಂಬ ಆಸೆ ಆರ್ತಿ, ಅಲ್ಲಿಯವರೆಗೆ ಮಾತ್ರ ಹೊಸ ಹೊಸ ವಸ್ತುಗಳನ್ನು ಪಡೆಯಬೇಕೆಂಬ ಆಸೆ, ಇದರವರೆಗೂ ತನ್ನಲ್ಲಿಯೇ ಇರುವ ವಸ್ತುಗಳು ತನ್ನದು ಎಂಬ ಮೋಹ, ಮತ್ತು ಅಲ್ಲಿಯವರೆಗೂ ಮಾತ್ರವೇ ಆ ವಿಷಯಗಳಿಂದ ಅಭಿಮಾನದಿಂದ ಉಂಟಾಗುವ ದುಃಖವು ಇತ್ಯಾದಿಗಳಲ್ಲಿ ಹೇಳಿರುವಂತೆ ಈ ಅಂಜಲಿಯ ಒಳಗಡೆಯೇ ಅಡಗಿದ್ದು ಸಕಲ ಫಲಗಳಿಗೆ ಸಾಧನವಾಗಿರುವ ಪ್ರಪತ್ತಿಯ ಪ್ರಭಾವವನ್ನು ಹೇಳುವುದೇ ತಾತ್ಪರ್ಯ ಆಗಿರೋದ್ರಿಂದ ಇಲ್ಲಿ ಯಾವ ಒಂದು ಪ್ರಮಾಣವೂ ಇದಕ್ಕೆ ವಿರುದ್ಧವಾಗುವುದಿಲ್ಲ. ನಮಸ್ಕಾರಕ್ಕೆ ಅಷ್ಟು ಹಿರಿಮೆ. ಅಂಜಲಿ ಕೈಯನ್ನ ಎರಡನ್ನ ಸೇರಿ, ಎರಡು ಕೈಯನ್ನ ಸೇರಿಸ್ಬೇಕು. ಆ ಕೈ ಮಧ್ಯದಲ್ಲಿ ಏನು ಇರಬಾರ್ದು, ಏನಾದ್ರು ಮೊಬೈಲು ಮತ್ತೊಂದು ಅದು ಇಟ್ಕೊಂಡು ಮಾಡಿದ್ರೆ ಆಗ್ಲಿಲ್ಲ, ಪೂರ್ಣವಾಗಲ್ಲ ಅಂಜಲಿ. ಕರ್ಚೀಫು ಮತ್ತೊಂದು ಏನು ಇರಬಾರ್ದು, ಎರಡು ಕೈಯೂ ಸೇರ್ಬೇಕು. ಯೋಗಶಾಸ್ತ್ರದಲ್ಲೂ ಕೂಡ ಅಷ್ಟೇ, ಮುದ್ರಾಶಾಸ್ತ್ರ, ಹಸ್ತ ಸಾಮುದ್ರಿಕ, ಈ ಎಲ್ಲ ಇವುಗಳಲ್ಲಿ ಹೇಳ್ಬೇಕಾದ್ರೂ ಅಷ್ಟೇ ಅನೇಕ ಮುದ್ರೆಗಳನ್ನು ತಿಳಿಸ್ಬೇಕಾದ್ರೆ ಅಂಜಲಿ ಅನ್ನೋದು ಪರಮಾ ಮುದ್ರಾ ಅಂತ ಬರುತ್ತೆ ಆ ಶ್ಲೋಕ. இப்படி பிரபன்னன் வாங்கின கைக்கு பெருமாள் வைத்த கை உத்தரம் எங்கனே என்னில் பிரார்த்தனா பூர்வகம் பரநியாசம் பண்ணின அகிஞ்சனனுடைய ஸ்வரக்ஷணார்த்த ஸ்வவியாபார நிவೃತ್ತಿ ರೂಪ ಫಲ ವಿಶೇಷ ವ್ಯಂಜಕ ಮುದ್ರೈ ಅಂಜಲಿ. பரஸ்வீகாரம் பண்ணின ಸ್ವತಂತ್ರ ಕಾರಣಿಕನುடைய ನಿರಪೇಕ್ಷಣಾಭಿಪ್ರಾಯ ವ್ಯಂಜಕ ಮುದ್ರೆ ಅಭಯ ಹಸ್ತಂ. ಈ ರೀತಿಯಾಗಿ ಪ್ರಪನ್ನನು ಪ್ರಾರ್ಥನಾ ಪೂರ್ವಕವಾಗಿ ತೋರಿದ ಕೈಗಳಿಗೆ ಭಗವಂತನು ತೋರಿದ ಕೈಗಳು ಉತ್ತರ ರೂಪದಲ್ಲಿರುತ್ತೆ. ಅಭಯ ಮುದ್ರೆ ಭಗವಂತಂದು, ತಿರುಪತಿ ಶ್ರೀನಿವಾಸ ಒಂದು ಕೈ ತೋರಿಸಿ ನನ್ನ ಪಾದಗಳಲ್ಲಿ ನೀನು ಶರಣಾಗು, ಅಂಜಲಿಯನ್ನು ಮಾಡು, ನಾನು ನಿನ್ನ ರಕ್ಷಿಸ್ತೇನೆ ಅಂತ. ಅದು ಹೇಗೆ ಅಂದ್ರೆ, ಪ್ರಾರ್ಥನಾ ಪೂರ್ವಕವಾಗಿ ಭರನ್ಯಾಸವನ್ನು ಮಾಡಿದ ಅಕಿಂಚನನ ತನ್ನ ರಕ್ಷಣೆಯಲ್ಲಿ ತನ್ನ ವ್ಯಾಪಾರ ಯಾವುದೂ ಇಲ್ಲ ಎಂದು ವಿಶೇಷವಾಗಿ ತೋರುವ ಮುದ್ರೆಯೇ ಅಂಜಲಿ. ಇವನ ರಕ್ಷಾಭರವನ್ನು ಹೊತ್ತುಕೊಂಡ ಸ್ವತಂತ್ರನಾಗಿ ಕರುಣೆಯಿಂದ ಕೂಡಿದ ಪರಮಾತ್ಮನ ಯಾವ ಒಂದು ಅಪೇಕ್ಷೆಯೇ ಇಲ್ಲದೆ ಈ ಚೇತನನ್ನ ರಕ್ಷಿಸಿಯೇ ತಿರಬೇಕು ಎಂಬ ಅಭಿಪ್ರಾಯವನ್ನು ತೋರಿಸುವ ಮುದ್ರೆ
ಅದು ಅವನ ಅಭಯಹಸ್ತ. ಕೈಯನ್ನ ಹೀಗೆ ತೋರಿಸಿದ್ರೆ ತಕ್ಷಣೆ ನನ್ನ ಎಡಗೈ ಕೆಳಗಡೆಗೆ ನನ್ನ ತಿರುವಡಿಯನ್ನು ಆಚರಿಸಿದ್ರೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಹೇಳಿದ್ರು. ಅಭಯ ಮುದ್ರೆಯನ್ನು ತೋರಿಸುತ್ತೇನೆ. ಇவ்விடத்தில் ಅಂಜಲಿ ಪರಮಾಮುದ್ರಾ ಕ್ಷಿಪ್ರಂ ದೇವ ಪ್ರಸಾದಿನಿ. ವಿಷ್ಣು ಧರ್ಮ ಪುರಾಣದಲ್ಲಿ ಬಂದದ್ದು ಈಗ 3:3:11 ಎಂದು ಬಂದು ಅಂತರೇಣಾಂಜಲಿಂ ಬದ್ವಾ ಲಕ್ಷ್ಮಣಸ್ಯ ಪ್ರಸಾದನಾಥೆ. ராமாயண 4:3:17 என்னும் சொல்லுகிறபடியே பிரசாதனமான அஞ்சலிக்கு பிரபத்தி கர்ப்பத்துவம் சொன்னால் பிரசாதயஸ்யத்வம் ಚೈನಂ ಶರಣಾಗತ ವತ್ಸಲಂ. ರಾಮಾಯಣ 5:21 ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ. ಭಗವದ್ಗೀತೆನಲ್ಲಿ 11ನೇ ಅಧ್ಯಾಯ 44ನೇ ಶ್ಲೋಕ. ಶರಣಮುಪಗಮ್ಯ ತತ್ ಪ್ರಸಾದೋಪಬ್ರಹ್ಮಿತ ಮನೋವೃತ್ತಿ ತಮೇವ ಭಗವಂತಂ ಸರ್ವೇಶ್ವರೇಶ್ವರಂ ಆತ್ಮನಃ ಸ್ವಾಮಿತ್ವೇನ ಅನುಸಂಧಾಯ ಅತ್ಯರ್ಥ ಪ್ರಿಯಾವಿರತ ವಿಶದತಮಾನ ಪ್ರತ್ಯಕ್ಷ ರೂಪಾನುಧ್ಯಾನೇನ ಧ್ಯಾಯನ್ ಆಸೀತ. ವೇದಾಂತದ ರಾಮಾನುಜರ ನಿತ್ಯ ಗ್ರಂಥದ ಮಾತಿದು. இத்தியாதி ஹளிர்படியே பிரபத்திக்கும் பிரசாதனத்துவம் உண்டாகையாலும் பிரபத்தியால் நிகிரக நிவೃತ್ತಿ ரூபமான பிரசாதம் பெறுவதாகில் இது நிஷ்பலமாக பிரசங்கிக்கையாலும் பிரசாதனமாக சொன்ன அஞ்சலிக்கு பரநியாசம் ವ್ಯಂಜಕ ಮುದ್ರಾರೂಪತ್ವಂ சொன்னது ವಿರುದ್ಧಂ ಅன்று. ಈ ಸಂದರ್ಭದಲ್ಲಿ ಅಂಜಲಿಯು ಶ್ರೇಷ್ಠವಾದ ಮುದ್ರೆ. ಬಹಳ ಶೀಘ್ರದಲ್ಲೇ ಕ್ಷಿಪ್ರದಲ್ಲಿಯೇ ಪರಮಾತ್ಮನ ಅನುಗ್ರಹವನ್ನ ಪ್ರಸನ್ನತೆಯನ್ನು ಉಂಟು ಮಾಡುತ್ತೆ ಎಂದು ರಾಮಾಯಣದಲ್ಲಿ ರಾಮನಿಗೆ ಮಾತು ಕೊಟ್ಟಂತೆ ತಾನು ಹೇಳಿದ ಕಾಲದಲ್ಲಿ ಸೀತಾನ್ವೇಷಣೆಗೆ ಪ್ರಯತ್ನ ಮಾಡದೆ ರಾಮನಲ್ಲಿ ಅಪರಾಧವನ್ನು ಎಸಗಿದ್ದರಿಂದ ಕುಪಿತನಾಗಿ ಲಕ್ಷ್ಮಣ ಬಂದಿರಲು ಆಂಜನೇಯ ಸುಗ್ರೀವನನ್ನು ಕುರಿತು ತಪ್ಪು ಮಾಡಿರುವ ನಿನಗೆ ಲಕ್ಷ್ಮಣನನ್ನು ಶಾಂತಗೊಳಿಸಲು ಮಧ್ಯದಲ್ಲಿ ಅಂಜಲಿ ಮಾಡಿ ಅವನಿಗೆ ನಮಸ್ಕರಿಸುವುದನ್ನು ಬಿಟ್ರೆ ನಿನಗೆ ಬೇರೆ ಯಾವ ಉಪಾಯವೂ ಯೋಗ್ಯವಾದದ್ದಲ್ಲ. ನೋಡಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗದ ಅಜಾಡ್ಯಂ ವಾಗ್ಪಡುತ್ತಂಚ ಹನುಮತ್ಸ್ಮರಣಾತ್ ಭವೇತ್. ಒಳ್ಳೆಯ ಮಂತ್ರಿ ಆಂಜನೇಯ ಸುಗ್ರೀವನಿಗೆ. ಇವನು ಪತ್ನಿಯರೊಂದಿಗೆ ಜೊತೆಯಲ್ಲಿ ಕಾಲ ಕಳೆದ. ಲಕ್ಷ್ಮಣ ಬಂದ ಕೋಪದಿಂದ. ಅವನ ಹೆಜ್ಜೆ ಇಡ್ತಾ ಇದ್ರೇನೆ ಕಿಷ್ಕಿಂದೆ ನಡುಗ್ತಾ ಇತ್ತು ಅಂತ. ಆ ಹೆಜ್ಜೆನಲ್ಲೇ ಅವನ ಕೋಪ ವ್ಯಕ್ತವಾಗ್ತಾ ಇತ್ತು. ಆಗ ಆಂಜನೇಯ ಸುಗ್ರೀವನಿಗೆ ಹೇಳ್ದ, ನೋಡು ಅವನ ಕೋಪದಿಂದ ಬರ್ತಾ ಇದ್ದಾನೆ, ಅವನ್ನ ನೀನು 2 ಕೈಯನ್ನ ಜೋಡಿಸಿ ನಮಸ್ಕರಿಸೋದ್ ಬಿಟ್ರೆ ನಿನಗೆ ಬೇರೆ ಯಾವ ಉಪಾಯನೂ ಇಲ್ಲ ಅಂತ. ಪ್ರಸನ್ನತೆಯನ್ನು ಉಂಟು ಮಾಡುವ ಅಂಜಲಿಗೆ ಅದರಲ್ಲಿಯೇ ಪ್ರಪತ್ತಿಯು ಅಡಗಿದೆ ಅಂತ ಹೇಳಿದ್ರೆ, ವಿಭೀಷಣನು ರಾವಣನ ಕುರಿತು ಶರಣಾಗತರಲ್ಲಿರುವ ದೋಷವನ್ನು ಎಣಿಸದೆ ಈ ಶ್ರೀರಾಮಚಂದ್ರನು ಅವನಿಗೆ ಸೀತೆಯನ್ನು ಒಪ್ಪಿಸಿ ಹೋಗಿ ನೀನು ಪ್ರಸನ್ನಗೊಳಿಸು ಎಂದು ಭಗವದ್ಗೀತೆಯಲ್ಲಿ ಅರ್ಜುನನು ವಿಶ್ವರೂಪ ದರ್ಶನವನ್ನು ತೋರಿದ ಕೃಷ್ಣನ ಕುರಿತು ಸ್ತುತ್ಯರ್ಹನಾದ ನಿನ್ನನ್ನ ಪ್ರಸನ್ನನಾಗು ಎಂದು ಪ್ರಾರ್ಥಿಸ್ತೇನೆ. ಭಗವದ್ ಆರಾಧನೆಗೆ ಮುನ್ನ ಪರಮಾತ್ಮನ ಹೇಗೆ ಧ್ಯಾನಿಸಬೇಕು ಎಂದು ನಿತ್ಯ ಗ್ರಂಥದಲ್ಲಿ ಭಗವದ್ ರಾಮನ ತಿಳಿಸುವಾಗ ಆ ಪರಮಾತ್ಮನನ್ನು ಶರಣು ಹೋಗಿ ಅವನ ಪ್ರಸನ್ನತೆಗೆ ಸಹಾಯಕವಾದ ಮನಸ್ಥಿತಿಯನ್ನು ಹೊಂದಿದವನಾಗಿ ಆ ಚೇತನ ಅಚೇತನಗಳೆಲ್ಲದಕ್ಕೂ ಪ್ರಭುವಾಗಿ ಸರ್ವೇಶ್ವರನಾದ ಭಗವಂತನನ್ನ ಆತ್ಮನಿಗೆ ಸ್ವಾಮಿಯಾಗಿ ಇರುವವನು ಎಂದು ಅನುಸಂಧಾನ ಮಾಡಿ ಅತ್ಯರ್ಥವಾದ ಪ್ರೀತಿಯಿಂದ ಕೂಡಿದವನಾಗಿ ಎಡಬಿಡದೆ ನಿರಂತರವಾಗಿ ಸ್ಪಷ್ಟವಾಗಿ ತನ್ನ ಕಣ್ಗಳಿಗೆ ಕಾಣುವಂತಿರುವಂತಹ ಅವನ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನಿಸ್ತಾ ಕುಳಿತುಕೊಳ್ಳಬೇಕು. ಇದು ನಿತ್ಯ ಗ್ರಂಥದಲ್ಲಿ ಇಜ್ಜಾ ಪ್ರಕರಣದಲ್ಲಿ ಬರುವಂತ ಮಾತು ಎಂದು ಇದೇ ಮೊದಲಾದ ಸಂದರ್ಭಗಳಲ್ಲಿ ತಿಳಿಸಿರುವಂತೆ ಪ್ರಪತ್ತಿಗೂ ಅವನ ಪ್ರಸನ್ನತೆ ಆಗುವುದರಿಂದ ಪ್ರಪತ್ತಿಯ ದೆಸೆಯಿಂದ ಅವನ ನಿಗ್ರಹವನ್ನು ಕಳೆಯುವ ಪ್ರಸಾದನ ಅಥವಾ ಅನುಗ್ರಹ ಉಂಟಾಗದಿದ್ರೆ ಇದು ನಿಷ್ಫಲವಾಗುವುದರಿಂದಲೂ ಪ್ರಸಾದನವಾಗಿ ಹೇಳಿದ ಅಂಜಲಿಗೆ ಭರನ್ಯಾಸ ವ್ಯಂಜಕವಾದ ಸೂಚಿಸುವಂತಹ ಮುದ್ರೆಯ ರೂಪ ಎಂದು ಹೇಳಿದ್ದು ವಿರುದ್ಧವಾಗುವುದಿಲ್ಲ. ಅಂಜಲಿ ಪರಮ ಮುದ್ರಾ
ಕೈನಲ್ಲಿ ಬೇರೆ ಬೇರೆ ಮುದ್ರೆಗಳು. ಈಗ ಗ್ರಾಸ ಮುದ್ರೆ, ಮೃಗ ಮುದ್ರೆ, ಸುರಭಿ ಮುದ್ರೆ, ಇವೆಲ್ಲ ಆರಾಧನೆಯಲ್ಲಿ ಮಾಡೋದು. ಆಗಮಗಳಲ್ಲಿ ಇನ್ನೂ ಬಹಳಷ್ಟೆಲ್ಲ ಮುದ್ರೆಗಳನ್ನು ತಿಳಿಸುತ್ತೆ. ಯೋಗದಲ್ಲಿ ಕೂಡ ಇದ್ರ ಬರುವಂತಹದ್ದು. ಅದರಲ್ಲಿ 2 ಕೈಯನ್ನು ಮುಗಿಸೋ ಮಾಡಬೇಕಾದ್ರೆ ಅದರಲ್ಲಿ ತನ್ನನ್ನ ತಾನು ಭಗವಂತನಿಗೆ ಪೂರ್ಣವೂ ಒಪ್ಪಿಸಿದ್ದು ಕೂಡ ಬರುತ್ತೆ. ಈಗ ಭಗವಂತನಲ್ಲಿ ಶರಣ ಆಗ್ಬೇಕು ಅಂದಿದ ತಕ್ಷಣ ಏನಾಯ್ತು, 2 ಕೈಯು ಆಟೋಮ್ಯಾಟಿಕ್ ಆಗಿ ಸೇರುವಂತದ್ದು. ದ್ರೌಪದಿ ತನ್ನ ಪ್ರಯತ್ನ ಎಲ್ಲ ಮಾಡದ್ದು, ಕಡೆಗೆ 2 ಕೈಯನ್ನ ಮೇಲೆ ಕೆತ್ತಿ ಗೋವಿಂದ ಪುಂಡರೀಕಾಕ್ಷ ರಕ್ಷ ಮಾಂ ಶರಣಾಗತಿ ಅಂತಂದು. ಹೀಗೆ ಸಹಜ ಕೃಪಾ ವಿಶಿಷ್ಟನಾன ಭಗವಾನ್ யதாதிகாரம் பக்தியாலே ஆதல் பிரபத்தியாலே ஆதல் பிரசாதனீயனாய் அவைத்தாலே பிரசன்னனான பகவான் நிகிரக பலபூத பிரகிருதி சம்பந்தாதி விரோதி நிவர்த்தன சங்கல்ப விசிஷ்டனாய் கொண்டு ಭಕ್ತಿ ನಿಷ್ಠನಕ್ಕೂ ಪ್ರಪತ್ತಿ ನಿಷ್ಠನಕ್ಕೂ ಮೋಕ್ಷ ಪ್ರಧಾನನಾಂ. ಸ್ವಭಾವತಃ ದಯೆಯಿಂದ ಕೂಡಿದ ಭಗವಂತ ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಭಕ್ತಿ ಯೋಗದಿಂದಾಗಲಿ ಪ್ರಪತ್ತಿಯಿಂದಾಗಲಿ ತನ್ನನ್ನು ಆಶ್ರಯಿಸಿದವನಿಗೆ ಅನುಗ್ರಹ ಮಾಡುವವನಾಗಿ, ಅದರಿಂದಲೇ ಪ್ರಸನ್ನನಾದ ಭಗವಂತನು ಅವನ ನಿಗ್ರಹದ ಫಲದಿಂದ ಉಂಟಾಗುವ ಪ್ರಕೃತಿಯ ಸಂಬಂಧವೇ ಮೊದಲಾದ ಮೋಕ್ಷಕ್ಕೆ ವಿರೋಧವಾಗಿರುವುದನ್ನ ತನ್ನನ್ನು ಆಶ್ರಯಿಸಿದ ಚೇತನಿಗೆ ಹೋಗಲಾಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ಭಕ್ತಿ ನಿಷ್ಠನಿಗೋ ಪ್ರಪತ್ತಿ ನಿಷ್ಠನಿಗೋ ಮೋಕ್ಷವನ್ನು ಕೊಡುವನಾಗ್ತಾನೆ. ಈಗ ಪ್ರಪತ್ತಿ ಮಾಡಿದ ತಕ್ಷಣ ಏನು, ನನ್ನನ್ನು ಪೂರ್ಣವಾಗಿ ನಾನು ನಿನಗೆ ಒಪ್ಪಿಸಿದ್ದೇನೆ, ಮಾಮದಿ ಅಂಚನಿಖಿಲಂ ಚೇತನ ಚೇತನಾತ್ಮಕ ಸ್ವಕೈಂಕರ್ಯೋಪಕರಣಂ, ಹೇ ವರದ ಸ್ವೀಕರು, ನನ್ನನ್ನು ನೀನು ಸ್ವೀಕರಿಸು ಅಂತ ಇವನು ಅಂಜಲಿ ಮಾಡಿ ಅವನಲ್ಲಿ ಶರಣಾದಾಗ ಭಗವಂತ ತನ್ನ ಪರಮ ಪದವನ್ನ ಅವನಿಗೆ ನೀಡೋದು, ಮೋಕ್ಷ ಸಾಮ್ರಾಜ್ಯವನ್ನ. ಅದಕ್ಕೆ ಅಡ್ಡಿಯಾಗಿರುವ ಪಾಪಗಳು ಇದೆಲ್ಲ ತಾನೇ ತೆಗೆದು ಇವರಿಗೆ ಅದನ್ನು ಸುಲಭವಾಗಿ ಅವನನ್ನು ಪಡೆಯುವ ಮಾರ್ಗವನ್ನು ತೋರಿಸ್ತಾನೆ. இப்பிரபத்தியால் பிரசன்னனாம் அளவில் அல்ப வியாபாரத்தாலே அவிலம்பிதமாக ஆரப்த காரியங்களும் அனாரப்த காரியங்களும் ஆன சாம்சாரிக புண்ணிய பாபங்கள் இரண்டும் கழியும்படி இதில் ಉಚಿತ ಅತಿಶಯಿತ ಪ್ರಸಾದಂ ಪಿರಕ್ಕುಂ. ಈ ಪ್ರಪತ್ತಿಯಿಂದ ಭಗವಂತನು ಪ್ರಸನ್ನನಾದ್ರೆ ಚೇತನನು ಮಾಡಿದ ಅಂಜಲಿ ಅಥವಾ ಶರಣಾಗತಿಯಿಂದಲೇ ನಿಧಾನ ಮಾಡುವಂತೆ ಸಾಧ್ಯ ಭಕ್ತಿಸ್ತು ಸಾಹಂ ತ್ರಿಗಿ ಪ್ರಾರಬ್ಧಸ್ಯಾಪಿ ಭೂಯಸಿ ಅಂತ ಹೇಳಿರುವ ಹಾಗೆ, ಈಗ ದೇಹ ಇಂದ್ರಿಯಗಳ ಮುಖಾಂತರ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳಿಗೆ ಫಲ ಕೊಡಲು ಪ್ರಾರಂಭಿಸಿದಂತಹ ಆರಬ್ಧ ಕಾರ್ಯ ಇದು, ಪ್ರಾರಬ್ಧ ಕರ್ಮಗಳು. ಇದರವರೆಗೂ ಫಲ ಕೊಡಲು ಪ್ರಾರಂಭಿಸದೇ ಇರುವಂತಹ ಅನಾರಬ್ಧ ಕಾರ್ಯ, ಆಗಾಮಿ ಮತ್ತು ಸಂಚಿತ ಕರ್ಮಗಳು ಆದಂತಹ ಸಮ್ಯಕ್ ಸರತೀತಿ ಸಂಸಾರ, ಮತ್ತೆ ಮತ್ತೆ ಸಂಸಾರದಲ್ಲಿ ಬರುವುದಕ್ಕೆ ಕಾರಣ ಅನಾದಿಯಾಗಿದೆ ಕರ್ಮದ ಫಲ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ. ಇವೆಲ್ಲ ಒಂದಾದ ನಂತರ ಮತ್ತೊಂದಾಗಿ ನಿಯತವಾಗಿ ಬರುವ ಜನ್ಮ ಮರಣ ರೂಪವಾದ ಸಂಸಾರದಲ್ಲಿ ಸಂಭವಿಸುವಂತಹ ಪುಣ್ಯ ಪಾಪಗಳೆರಡನ್ನೂ ಕೂಡ ಈ ಅಂಜಲಿ ಮುದ್ರೆ ಅದು ಕಳೆಯುವಂತೆ ಇದರಲ್ಲಿ ಉಚಿತವಾದ ಅತಿಶಯಿತ ಅನುಗ್ರಹ ಚೇತನನ ವಿಷಯದಲ್ಲಿ ಭಗವಂತನಿಗೆ ಉಂಟಾಗತ್ತೆ. ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ ಈ ಕಾರಣದಿಂದ. ಇದಕ್ಕೆ ಮೂಲ ಕಾರಣ ಸ್ವಾರ್ಥ ನಿರಪೇಕ್ಷ ಪರದುಃಖ ನಿರಾಕರಣೇಚ್ಛಾರೂಪಯಾನ ಸಹಜ ಕೃಪೆಯಾಗಯಾಲೆ ನಿನ್ನರುಳೇ ಪುರಿಂದಿರುಂದೇನ್ பெரியாழ்வார் திருமொழி 5:41 இத்தியாதி படியே இக்கிருப்பையிலே ஊன்றினது தோன்றி இருக்கைக்காக பிரபன்னனுக்கு கிருபா விசிஷ்டன் மோட்சப்பிரதன் என்றும் பக்தினிஷ்டனுக்கு பிரசாத விசிஷ்டன் மோட்சப்பிரதன் என்றும் இதொந்து பிரிவு போல பேசுகிறார்கள் இத்தனை. அல்லது இவர்கள் பக்கல் கிருபா பிரசாதங்கள் பிரதி நியதங்கள் அன்று பிரபன்ன நளவில் ಪ್ರಸಾದಾತಿಶಯಮೇ ಉಳ್ಳದು. ಪ್ರಪನ್ನ ವಿಷಯದಲ್ಲಿ ಅತಿಶಯವಾದ ಅನುಗ್ರಹನಾಗಲು 3 ಕಾರಣ. ಅದೇನು ಅಂದ್ರೆ ಪರಮಾತ್ಮನಲ್ಲಿರುವ
ತನಗಾಗಬೇಕಾದ ಯಾವುದೊಂದನ್ನು ಎದುರು ನೋಡದೆ, ಅಂದ್ರೆ ಯಾವ ಸ್ವಾರ್ಥವೂ ಇಲ್ಲದೆ ಮತ್ತೊಬ್ಬರ ದುಃಖವನ್ನು ಹೋಗಲಾಡಿಸಬೇಕು ಎಂಬ ಇಚ್ಛೆ ರೂಪಾದಂತಹ ಸಹಜವಾಗಿಯೇ ಇರುವಂತಹ ಕೃಪೆ ಅಥವಾ ದಯೆ ಭಗವಂತನಲ್ಲಿರೋದು. ಅದಕ್ಕೆ ಪೆರಿಯಾಳ್ವಾರು ನಿನ್ನ ಕೃಪೆಯನ್ನೇ ಅಪೇಕ್ಷಿಸಿ ಇದ್ದೆ, ಹೀಗಾದ ಮೇಲೆ ನಿನ್ನ ಮನೋಭಾವ ಏನಾಗಿದೆಯೋ ಎಂದು ವಿಜ್ಞಾಸಿಕೊಂಡಿರುವಂತೆ ಮತ್ತು ಇದೇ ಮುಂತಾದ ವಾಕ್ಯಗಳಲ್ಲಿ ಹೇಳಿರುವಂತೆ ಈ ಕೃಪೆಯಲ್ಲಿಯೇ ಬೇರೂರಿ ಸ್ಥಿರವಾಗಿ ನಿಂತಿರುವುದನ್ನು ತೋರಿಸಲು ಎಂದು ಪ್ರಪನ್ನನಿಗೆ ಕೃಪಾ ವಿಶಿಷ್ಟನಾದ ಇವನೇ ಮೋಕ್ಷವನ್ನು ಕೊಡುವನು ಎಂದು ಈ ಕೃಪಾ ಪ್ರಸನ್ನತೆಯು ಭಿನ್ನವಾದದ್ದು ಎಂದು ಹೇಳ್ತಾರಷ್ಟೇ. ಅಲ್ಲದೆ ಈ ಪ್ರಪನ್ನರ ಮತ್ತು ಭಕ್ತಿಯೋಗ ನಿಷ್ಠರ ವಿಷಯದಲ್ಲಿ ಇವರ ವಿಷಯದಲ್ಲಿ ಕೃಪೆ, ಇವರ ವಿಷಯದಲ್ಲಿ ಅನುಗ್ರಹ ಎಂಬ ನಿಯಮ ಇರುವುದಿಲ್ಲ. ಆದರೆ ಪ್ರಪನ್ನರ ವಿಷಯದಲ್ಲಿ ಅತಿಶಯವಾದ ಪ್ರಸಾದ ಅನುಗ್ರಹವೇ ಇರುತ್ತೆ. ಭಗವಂತನಿಗೆ ಕೈಯನ್ನ ಒಮ್ಮೆ ಮುಗಿದ್ರೆ ತ್ರಿಕರಣ ಪೂರ್ವಕವಾಗಿ ಎಲ್ಲ ಸಿಗತ್ತೆ ಅಂತ. ಅದಕ್ಕೇನೆ ಅಂಜಲಿ ಪರಮಾಮುದ್ರಾ ಸರ್ವಾಭೀಷ್ಟ ಪ್ರದಾಯಿನಿ. ಎಲ್ಲ ಭೀಷ್ಟಗಳು ಐಹಿಕವಾದ ಭೋಗಗಳು ಮತ್ತೊಂದು ಆದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಕೊಡ್ತಾ ಅದಕ್ಕೆ ಅಡ್ಡಿಯಾಗಿರುವ ನಮ್ಮ ಪ್ರಬಲವರ ಪ್ರಾಚೀನ ಕರ್ಮಗಳೇನಿದೆ ಅದನ್ನು ಕೂಡ ತೆಗಿತ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಅದನ್ನ ಉಂಟು ಮಾಡೋದು ಈ ಅಂಜಲಿ. ಇದು ಅದರ ವೈಭವ. அங்கனன்னைக்கு மாலாகரணாதிகளான அல்லாத பகவத் கர்மங்கள் போல இவ்வஞ்சலியும் ஒரு சத்கர்ம விசேஷமாய் நின்றார். நேஹாபிக்ரமநாசோஸ்தி பிரத்யவாயோ ந வித்யதே ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಕಾಯತೆ ಮಹತೋ ಭಯಾತ್. ಭಗವದ್ಗೀತೆ 2ನೇ ಅಧ್ಯಾಯ 40ನೇ ಶ್ಲೋಕ. ಸಕೃದುಚ್ಚಾರಿತಂ ಯೇನ ಹರಿರಿತ್ಯಕ್ಷರದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ಇತ್ಯಾದಿ ಹರಿಪಡಿಯೇ ಇಟ್ಟಪಡೈ ಕಲ್ಪಡೆಯಾய் பாபக்ஷயம் சத்வோன்மேஷம் சம்யக் ஞானம் பக்தி பிரபத்திகளென்று இப்பரம்பரையாலே மோட்ச சாதனத்துவம் உண்டாகையாலே கீழ் சொன்ன சர்வானிஷ்ட நிவர்த்திக்கும் சர்வ அபிஷ்ட சித்திக்கும் ವಿರೋಧಂ இல்லை. ಪ್ರಪನ್ನನ ವಿಷಯದಲ್ಲಿ ಈ ಅಂಜಲಿಯು ಅತಿಶಯವಾದ ಅನುಗ್ರಹವನ್ನು ಹೊಂದಿರುವಂತಹದ್ದು. ಅದು ಹೇಗೆ ಅಂತಂದ್ರೆ ಭಗವಂತನಿಗೆ ಹೂಮಾಲಿಕೆಗಳನ್ನು ಕಟ್ಟಿ ಸಮರ್ಪಿಸೋದೇ ಮುಂತಾದ ಇತರ ಭಗವತ್ ಕೈಂಕರ್ಯಗಳಂತೆಯೇ ಈ ಅಂಜಲಿ ಸಮರ್ಪಣವು ಒಂದು ವಿಶೇಷವಾದ ಸತ್ಕರ್ಮವಾದದ್ದೇ. ಈ ಕರ್ಮಯೋಗದಲ್ಲಿ ಆರಂಭ ಮಾಡಿದ್ದಕ್ಕೆ ಫಲ ಇಲ್ಲದಿರುವಿಕೆಯೂ ಇಲ್ಲ. ಡಬಲ್ ನೆಗೆಟಿವ್. ಆರಂಭ ಮಾಡಿ ಬಿಟ್ಟು ಬಿಟ್ರೆ ಬರುವ ದೋಷನೂ ಇರೋಲ್ಲ. ಈ ಕ್ರಮ ಯೋಗ ಎಂದು ಧರ್ಮ ಸ್ವಲ್ಪ ಅನುಷ್ಠಾನವೂ ಸಹ ಮಹತ್ತಾದ ಸಂಸಾರ ಭಯದಿಂದ ಕಾಪಾಡುತ್ತೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತೆ. ಏನು ಭಯ? ಸಂಸಾರ ಭಯ, ಹುಟ್ಟು ಸಾವಿನ ಚಕ್ರದಲ್ಲೇ ಇರುವಂತದ್ದು ಅಂತ ಕೃಷ್ಣ ಅರ್ಜುನನಿಗೆ ಕರ್ಮಯೋಗದ ಮಹತ್ವವನ್ನು ತಿಳಿಸಿದಂತೆಯೇ ಮತ್ತೆ ಹರಿಹಿ ಎಂಬ 2 ಅಕ್ಷರಗಳು ಯಾರ ಈ ಬಾಯಿಂದ ಒಮ್ಮೆ ಉಚ್ಚರಿಸಲ್ಪಡುತ್ತೋ ಅವನಿಂದ ಮೋಕ್ಷಕ್ಕೆ ಹೋಗಲು ಬೇಕಾದ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲ್ಪಟ್ಟಿತು. ಬರೀ ನಾಮ ಸಂಕೀರ್ತನೆ ಜೊತೆಗೆ ಅಂಜಲಿ ಇವೇ ಮೊದಲಾದ ಪ್ರಮಾಣ ವಾಕ್ಯಗಳಂತೆ ಮಣ್ಣಿನ ಗೋಡೆ ಕಟ್ಟುವಾಗ ಮುದ್ದೆ ಮುದ್ದೆಯಾಗಿ ಒಂದರ ಮೇಲೊಂದು ಜೋಡಿಸಲ್ಪಡುವ ಇಟ್ಟ ಪಡೈ ಮಣ್ಣಿನ ಮುದ್ದೆಯು ಕಾದು ಹೋಗಿ ಕಲ್ಪಡೈ ಹಾಸು ಕಲ್ಲುಗಳ ಜೋಡಣೆಯಂತೆ ಗಟ್ಟಿಯಾಗುವಂತೆ ಅತ್ಯಲ್ಪವಾಗಿ ಮಾಡಿದ ಅಂಜಲಿ ಕಾರ್ಯ ಪರಮಾತ್ಮನ ಮನಸ್ಸಿನಲ್ಲಿ ದೃಢವಾಗಿ ನಿಂತು ಅಂಜಲಿ ಮಾಡಿದವನಿಗೆ ಪಾಪಗಳೆಲ್ಲವೂ ಕಳೆಯುತ್ತೆ. ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಮಣ್ಣಿನ ಗೋಡೆಗಳನ್ನು ಕಟ್ತಾ ಇದ್ರು. ಕೆಳಗಡೆ ಕಲ್ಲುಗಳನ್ನು ಜೋಡಿಸೋದು, ಫೌಂಡೇಶನ್ ಇನ್ನೊಂದು, ಅದ್ರ ಮೇಲೆ ಮಣ್ಣು ಚೆನ್ನಾಗಿ ಕಲಸಿ ಉಂಡೆ ಮಾಡಿ ದೊಡ್ಡದಾಗಿ ಈ ಫುಟ್ಬಾಲ್ ಸೈಜು ಅಥವಾ ಇನ್ನು ಸ್ವಲ್ಪ ಕಡಿಮೆ ಅದನ್ನ ಮಾಡಿ ಅಲ್ಲಿಂದ ಒಬ್ಬೊಬ್ರು ಎಸೆಯೋದು. ಅದು ಒಂದು ಕೋರ್ಸು. ಎಲ್ಲ ಆದ್ಮೇಲೆ ಉದ್ದಕ್ಕೂ ಅದು ಹಿಡಿದವರು ಅದನ್ನೆಲ್ಲ ಗೋಡೆ ರೂಪಕ್ಕೆ ಮಾಡಿ ಎಲ್ಲೂ ಗ್ಯಾಪು ಬಿಡದಂತೆ ಅದನ್ನ 1-2 ದಿವಸ ಒಣಗೋಗ್ಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಹೀಗೆ ಕಟ್ತಾ ಇದ್ರು. ಮಧ್ಯದಲ್ಲಿ ಎಲ್ಲಿ ಕಿಟಕಿ ಗ್ಯಾಪ್ ಕೊಡಬೇಕು ಆ ಜಾಗ ಇವುಗಳನ್ನು ಆಮೇಲೆ ಕಿಟಕಿಗಳು ಮರದ್ದು ಇದರದೆಲ್ಲ ಮಾಡಿ ಅಲ್ಲಿ ಜೋಡಿಸೋದು. ಹೀಗೆ ಮಣ್ಣಿನ ಗೋಡೆ ಕಟ್ಟಬೇಕಾದ್ರೆ ಹೀಗೆ ಒಂದೊಂದೇ ಉಂಡೆಗಳನ್ನು ಮಾಡ್ಕೊಂಡು
ಇಟ್ಟ ಪಡೈ ಕಲ್ಪಡೈ ಅಂತ. ಅತ್ಯಲ್ಪವಾಗಿ ಮಾಡಿದ ಅಂಜಲಿಯ ಕಾರ್ಯವು ಪರಮಾತ್ಮನ ಮನಸ್ಸಿನಲ್ಲಿ ದೃಢವಾಗಿ ನಿಂತು ಅಂಜಲಿ ಮಾಡಿದವನಿಗೆ ಪಾಪಗಳೆಲ್ಲವೂ ಕಳೆಯುತ್ತೆ. ಸತ್ವವು ತಲೆದೋರಿ ಒಳ್ಳೆಯ ಜ್ಞಾನ ಉಂಟಾಗಿ ಭಕ್ತಿಯೋಗ ಅಥವಾ ಪ್ರಪತ್ತಿಯನ್ನು ಅನುಷ್ಠಿಸುವಂತೆ ಆಗತ್ತೆ. ಇದನ್ನೇನೆ ಆ ಪ್ರಾತರನುಸಂಧೇಯ ಶ್ಲೋಕದ್ವಯ ಶ್ಲೋಕತ್ರಯ ಪರಮಾರ್ಥ ಸ್ತುತಿ ಅದರಲ್ಲಿ ಹೇಳುವಂತಹದ್ದು. ಈ ರೀತಿ ಪರಂಪರಾಗತವಾಗಿ ಈ ಅಂಜಲಿಗೆ ಮೋಕ್ಷಕ್ಕೆ ಸಾಧನವಾಗುವಿಕೆ ಉಂಟಾಗೋದ್ರಿಂದ ಈ ಹಿಂದೆ ಹೇಳಿದ ಸರ್ವ ವಿಧ ಅನಿಷ್ಟ ನಿವೃತ್ತಿಗೋ ಸರ್ವ ವಿಧವಾದ ಇಷ್ಟಾರ್ಥಗಳ ಸಿದ್ಧಿಗೋ ಪರಸ್ಪರ ವಿರೋಧ ಇಲ್ಲ. ಕೇವಲ ಅಂಜಲಿ ಮಾಡೋದ್ರಿಂದಾನೇ ಎರಡು ಫಲಿಸುತ್ತೆ. ಒಂದು ಅನಿಷ್ಟ ನಿವೃತ್ತಿ, ಇನ್ನೊಂದು ಇಷ್ಟ ಪ್ರಾಪ್ತಿ. இப்படி வழியுண்டாயிருக்க இது அதிவாதம் என்கை உச்சிதமன்று. ஓர் அதிகார விசேஷத்தில் இவ் அஞ்சலி ரூப கிரியா மாத்திரம் தானே சாட்சாத் மோட்ச சாதனம் என்றால் பிரதட்சிண பிரணாமாதி கிரியா மாத்திரங்களும் இப்படியே அவ்யவஹித மோட்ச சாதனங்களாக பிரசங்கிக்கும். அப்போது பக்தியா பரமயாவாபி பிரபத்யாவா மகாமதே ಪ್ರಾಪ್ಯೋಹಂ ನಾಣ್ಯತಾ ಪ್ರಾಪ್ಯ ಮಮ ಕೈಂಕರ್ಯ ಲಿಪ್ಸುಭಿಹಿ ಅಹಿರ್ಬುದ್ಧ ಸಂಹಿತೆ ಮಾತಿದು ಇತ್ಯಾದಿ ಪ್ರಮಾಣಗಳೋಡು ವಿರೋಧ ಉಂಡ. ಈ ರೀತಿ ಅಂಜಲಿ ಮಾಡುವಿಕೆ ಮೋಕ್ಷಕ್ಕೆ ಮಾರ್ಗದಾಯಿ ಎಂದು ಹೇಳುವ ಈ ಮಾತು ಅತಿವಾದ ಅಂತ ಹೇಳುವುದು ಉಚಿತವಲ್ಲ. ಅತಿವಾದ ಸುಮ್ಮನೆ ಎಕ್ಸಾಗರೇಷನ್ ಮಾಡಿದ್ದು ಅಂತ ಹೇಳೋದು ಸರಿಯಲ್ಲ. ವಿಶೇಷವಾದ ಯಾವನೋ ಒಬ್ಬ ಅಧಿಕಾರಿಗೆ ಈ ಅಂಜಲಿ ರೂಪವಾದ ಕ್ರಿಯಾ ಮಾತ್ರವೇ ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ರೆ ಭಗವಂತನಿಗೆ ಮಾಡುವ ಪ್ರದಕ್ಷಿಣೆ ನಮಸ್ಕಾರಾದಿ ಕ್ರಿಯೆಗಳು ಮಾತ್ರವೂ ಇದೇ ರೀತಿ ಎಡೆಬಿಡದೆ ಅವ್ಯವಹಿತ ಮೋಕ್ಷಕ್ಕೆ ಸಾಧನವಾಗಬೇಕಾಗತ್ತೆ. ಆಗ ಎಲೆ ಬುದ್ಧಿವಂತನೇ, ಶ್ರೀ ವೈಕುಂಠ ಲೋಕದಲ್ಲಿ ನನ್ನ ಕೈಂಕರ್ಯವನ್ನು ಮಾಡಬೇಕು ಎಂದು ಇಚ್ಛಿಸುವುದರಿಂದ ಅವರು ನನ್ನಲ್ಲಿ ಅನುಷ್ಠಿಸುವಂತಹ ಭಕ್ತಿಯೋಗ ಅಥವಾ ಪ್ರಪತ್ತಿಯಿಂದ ಮಾತ್ರವೇ ನಾನು ಅವರಿಗೆ ಲಭ್ಯನಾಗ್ತೇನೆ. ಇನ್ನಾವ ಮಾರ್ಗದಿಂದಲೂ ಅವರು ನನ್ನನ್ನು ಹೊಂದಲಾರರು. ಭಕ್ತಿಯಾತು ಅನನ್ಯಯ ಶಕ್ಯ ಮದ್ಭಕ್ತಿ ಲಭತೆ ಪರಾಂ ಅಂತ ಪರಮಾತ್ಮನೆ ಹೇಳಿರುವ ಪ್ರಮಾಣ ವಾಕ್ಯಗಳೊಡನೆ ವಿರೋಧ ಉಂಟಾಗತ್ತೆ ಅಂದ್ರು. ಅಂದ್ರೆ ಇದು ಅತಿವಾದ ಅಂತ ಹೇಳಿದ್ರೆ ಆ ರೀತಿ ಎಲ್ಲ ಕಾಂಟ್ರವರ್ಸಿ ಅವೆಲ್ಲ ಏನಿಲ್ಲ, ಆಗತ್ತೆ. ಕೈಯನ್ನು ಮುಗಿದು ಅದ್ರ ಜೊತೆಯಲ್ಲಿ பிரயோஜனாந்தர பலனுக்கு இவ்வஞ்சலி அவ்வோ பிரயோஜனாந்தரங்களை கொடுக்கும். அனன்ய பிரயோஜனாய் மற்றொரு தெய்வம் தொழாதவனுக்கு உக்த பிரகாரத்தாலே அவா அத்து வீடு பெறும் அவஸ்தையோட தலைகட்டும். இப்படி இவ்வஞ்சலியின் பிரபாவத்தை நினைத்து அஸ்தீஷா துக்க விஷதிக்த பலானுபந்தின் ஞா பிரம்ம கீட்டம் அபராஹத சம்பிரயோகே ದುಷ್ಕರ್ಮ ಸಂಚಯವಶಾತ್ ದುರಿತ ಕ್ರಮೇಣ ಪ್ರತ್ಯಸ್ತ್ರ ಮಂಜಲಿರಸೌ ತವ ನಿಗ್ರಹಾಸ್ತೆ. ವೇದಾಂತ ದೇಶಿಕರ ವರದರಾಜನನ್ನು ಕುರಿತು ಮಾಡಿದ 50 ಶ್ಲೋಕಗಳು, ಪಂಚಾಶತ್, ಅದ್ರಲ್ಲಿ 30ನೇ ಶ್ಲೋಕ. ಮೋಕ್ಷವನ್ನು ಬಿಟ್ಟು ಇತರ ವಿಷಯಗಳನ್ನೇ ತನ್ನ ಪ್ರಯೋಜನವಾದದ್ದು ಎಂದು ಅಪೇಕ್ಷಿಸುವವನಿಗೆ ಈ ಅಂಜಲಿಯು ಆಯಾಯ ಪ್ರಯೋಜನಗಳನ್ನು ಕೊಡುತ್ತೆ. ಭಗವಂತನನ್ನು ಉಳಿದು ಬೇರಾವ ದೈವವನ್ನು ಆಶ್ರಯಿಸಿದವನಿಗೆ ಇವನು ಪರಮೈಕಾಂತಿ, ಐಕಾಂತಿಕ, ಆತ್ಯಂತಿಕ ಅಂತ ಹೇಳಿದಂತೆ ಮೇಲೆ ಹೇಳಿದ ರೀತಿಯಲ್ಲಿ ಐಹಿಕವಾದ ವಿಷಯಗಳಲ್ಲಿ ಆಸೆ ತೊರೆದು ಮೋಕ್ಷವನ್ನು ಪಡೆಯುವ ಅವಸ್ಥೆಯನ್ನು ಉಂಟು ಮಾಡಿ ಅವನ ಇಷ್ಟಾರ್ಥವಾದ ಮೋಕ್ಷವನ್ನು ಕೊಡುತ್ತೆ ಅಂಜಲಿ. ಈ ರೀತಿಯಾಗಿ ಈ ಅಂಜಲಿಯ ಪ್ರಭಾವವನ್ನು ಸ್ಮರಿಸಿಕೊಂಡೆ ವರದರಾಜ ಪಂಚಾಶತ್ ಎಂಬ ಸ್ತೋತ್ರದಲ್ಲಿ, ಎಲೈ ವರದರಾಜನೇ, ದುಃಖ ಎಂಬ ವಿಷದಿಂದ ಲೇಪಿಸಲ್ಪಟ್ಟು ಅದಕ್ಕನುಗುಣವಾಗಿ ದುಃಖ ಫಲವನ್ನು ನೀಡುವ ಜನ್ಮಗಳನ್ನುಂಟು ಮಾಡುವಂತಹ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಣ್ಣದಾದ ಒಂದು ಕೀಟದವರೆಗೂ ಅವುಗಳ ಮೇಲೆ ತಡೆಯಿಲ್ಲದೆ ಪ್ರಯೋಗಿಸಲ್ಪಡುವ ನಾವು ಮೇಲೆ ಮೇಲೆ ಮಾಡುತ್ತಿರುವ ಕೆಟ್ಟ ಕರ್ಮಗಳ ಕೂಡುವಿಕೆಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ನಿನ್ನ ನಿಗ್ರಹ ಎಂಬ ಅಸ್ತ್ರಕ್ಕೆ ಅದನ್ನು ತಡೆಯುವ ಪ್ರತಿ ಅಸ್ತ್ರ ಯಾವುದು ಅಂದ್ರೆ ಈ ಅಂಜಲಿ ಮಾಡುವುದು ಒಂದೇ.
ಭಗವಂತ ಸಹಜವಾಗಿ ಕೃಪಾ ಪೂರ್ಣ, ಕೃಪಾ ಸಾಗರ. ಅವನು ನಮ್ಮ ಉದ್ಧಾರಕ್ಕಾಗಿ ಅತ್ಯಂತ ವಾತ್ಸಲ್ಯದಿಂದ ನೀಡಿದ್ದು ಶಾಸ್ತ್ರಗಳು. ಅದನ್ನು ಧಿಕ್ಕರಿಸಿ ನಮ್ಮ ಮನಸ್ಸಿಗೆ ನಾವು ನಡೆದಾಗ ಕ್ಷಿಪಾಮಿ ಆಸುರಿಂ ಯೋನಿಂ ಅಂತ ಹೇಳಿದಂತೆ ಭಗವಂತನ ನಿಗ್ರಹ ಸಂಕಲ್ಪ ಜಾಗ್ರವಾಗುತ್ತೆ. ಶಾಸ್ತ್ರಕ್ಕೆ ವಿರುದ್ಧವಾದ ನಡೆದು ಯೋ ಯಥಾ ದೇವ ಯಜನಂ ಕರೋತಿ ವಸೀಯಾನ್ ಭವತಿ, ಯೋ ಅಯಥಾ ದೇವ ಯಜನಂ ಕರೋತಿ ಪಾಪೀಯಾನ್ ಭವತಿ ಅಂತ ಹೇಳಿದಂತೆ. ಹಾಗೆ ಇವನನ್ನ ಶಿಕ್ಷಿಸಬೇಕು ಅನ್ನುವಂತಹ ಸಂಕಲ್ಪ ಭಗವಂತಂದು. ಅದನ್ನ ಈ ಅಂಜಲಿ ಪ್ರಣಾಮ ಅದರಿಂದ ಅದನ್ನು ಬದಲಾಯಿಸುವಂತ ಶಕ್ತಿ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿಗ್ರಹ ಎನ್ನುವಂತಹ ನಿನ್ನ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಯಾವುದು ಅಂದ್ರೆ ಅಂಜಲಿ. ಎರಡು ಕೈಯನ್ನ ಸೇರಿಸಿ ಶಿರಸ್ಯಂಜಲಿ ಮಾಜಾಯ, ತಲೆಯ ಮೇಲೆ ಕೈ ಇಟ್ಕೊಂಡಂತೆ. ಇವುಗಳಿಂದ ಕುಪಿತವಾದ ಪರಮಾತ್ಮನಾದರೂ ತನ್ನ ನಿಗ್ರಹ ಶಕ್ತಿಯಿಂದ ನಮ್ಮನ್ನು ನಾವು ಮಾಡಿದ ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸುವಂತೆ ಬ್ರಹ್ಮದೇವನಿಂದ ಹಿಡಿದು ಕೀಟ ಪರ್ಯಂತವಾದ ಜನ್ಮಗಳಲ್ಲಿ ಹುಟ್ಟಿ ಸಂಸಾರದಲ್ಲಿ ತೊಳಲುವಂತೆ ಮಾಡ್ತಾನೆ. ಅದನ್ನೇ ಅನೇಕ ಆಸುರಿಸ್ವೇನು ಯೋನಿಷು ಅಂತ. ನಾವು ಮೇಲೆ ಮೇಲೆ ಮಾಡುತ್ತಿರುವ ಕುಕರ್ಮಗಳು ದಟ್ಟವಾಗಿ ಕೂಡಿ ಇರೋದ್ರಿಂದ ಪರಮಾತ್ಮನ ನಿಗ್ರಹವು ಅಧಿಕವಾಗತ್ತೆ. ಅದನ್ನು ತಡೆಯುವ ಸಾಮರ್ಥ್ಯ ನಮಗಿಲ್ಲ. ಆದರೆ ಈ ಮಧ್ಯದಲ್ಲಿ ನಾವು ಮಾಡಿದ ಯಾವುದೋ ಒಂದು ಅಲ್ಪ ಪುಣ್ಯದಿಂದ ಭಗವಂತನಿಗೆ ನಾವು ಅಂಜಲಿ ಸಮರ್ಪಣವನ್ನು ಮಾಡಿದ್ರೆ ಅದು ಪರಮಾತ್ಮನ ನಿಗ್ರಹ ಶಕ್ತಿಯನ್ನು ತಡೆದು ಅವನಿಗೆ ನಮ್ಮ ವಿಷಯದಲ್ಲಿ ಅನುಗ್ರಹ ಉಂಟು ಮಾಡಿ ಭಕ್ತಿ ಯೋಗ ಅಥವಾ ಶರಣಾಗತಿಯನ್ನು ಅನುಷ್ಠಿಸುವಂತೆ ಮಾಡಿ ಸಂಸಾರದಿಂದ ಬಿಡಿಸಿ ಮೋಕ್ಷವನ್ನು ಅನುಗ್ರಹಿಸಿಕೊಡುತ್ತೆ. ಆದ್ದರಿಂದ ಭಗವಂತನ ನಿಗ್ರಹ ಎಂಬ ಅಸ್ತ್ರಕ್ಕೆ ಅದನ್ನು ತಡೆಯುವ ಪ್ರತಿ ಅಸ್ತ್ರ ಯಾವುದು ಅಂದ್ರೆ ಅವನಿಗೆ ಚೇತನನ್ನು ಮಾಡುವಂತಹ ಅಂಜಲಿ ಸಮರ್ಪಣ ಎಂದು ವೇದಾಂತ ದರ್ಶಿಗಳು ಹೇಳ್ತಾರೆ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ವಾದಿದ್ಯುತ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥೋರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.